ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ನೀವು ತುಂಬಾ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ತುಂಬಾ ದಿನ ಆಗಿತ್ತು ನಿಮ್ ಜೊತೆ ಬಂದ್ಬಿಟ್ಟು ನಾನು ಮಾತಾಡಿ. ಇಷ್ಟು ದಿನ ನಾನು ನನ್ನ ಚಾನೆಲ್‌ನಲ್ಲಿ ಆ, ನನ್ನದೇ ಆದ ಕೆಲವು ಕ್ರಿಯೇಟಿವ್ ಥಾಟ್ಸ್‌ನ ನಾನು ವಿಡಿಯೋ ಮುಖಾಂತರ ನಿಮ್ಗೆ ವಿವರಿಸಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೀನಿ. ಇಲ್ಲಿ ನಾನು ಈ ಚಾನೆಲ್ ಸ್ಟಾರ್ಟ್ ಮಾಡಿದಾಗ ನನ್ನ ಉದ್ದೇಶ ಬಂದ್ಬಿಟ್ಟು ವ್ಯವಸ್ಥೆ ಹೇಗೆ ಒಂದು ಸಮಾಜನ ಆ ಮುಂದಿನ ಮಟ್ಟಕ್ಕೆ ತಗೊಂಡು ಹೋಗ್ಬೋದು ಅನ್ನೋ ಒಂದು ಪರಿಕಲ್ಪನೆಯನ್ನ ನಿಮ್ ಮುಂದೆ ನಾನು ಇಟ್ಟಿದ್ದೆ. ಅದು ನಾನು ಪ್ರಜಾಕೀಯ ಕಾನ್ಸೆಪ್ಟ್ ಮುಖಾಂತರ ಸ್ಟಾರ್ಟ್ ಮಾಡಿದ್ದೆ. ನನ್ನ ಚಾನೆಲ್ನ ಮುಖ್ಯ ಉದ್ದೇಶ ಬಂದ್ಬಿಟ್ಟು ವ್ಯವಸ್ಥೆಗಳಿಂದ ಹೇಗೆ ಸಮಾಜನ ಬದಲಾವಣೆ ಮಾಡಬಹುದು. ನೋಡಿ ಸ್ನೇಹಿತರೆ, ನಾನು ಮನೋರಂಜನಾತ್ಮಕವಾಗಿ ಏನಾದರೂ ಮಾಡಬೇಕು ಅಂತಾಗಿದ್ರೆ ನಾನು ಕೂಡ ಬೇರೆ ತರದ್ದು ಸಿನಿಮಾ ಇಲ್ಲ ಬೇರೆ ಮನೋರಂಜನೆ ವಾಹಿನಿಗಳ ಮುಖಾಂತರ ನಾನು ನನ್ನ ಥಾಟ್ಸ್ನ ಎಕ್ಸ್ಪ್ರೆಸ್ ಮಾಡ್ಬೋದಾಗಿತ್ತು. ಬಟ್ ನನ್ನ ಉದ್ದೇಶ ಬಂದ್ಬಿಟ್ಟು ಈ ಚಾನೆಲ್ನ ಹೆಸರೇ ನಿಮಗೆ ಹೇಳುತ್ತೆ, ವ್ಯವಸ್ಥೆಯ ಮಾತು ಅಂತ. ಈ ವ್ಯವಸ್ಥೆನ ಹೇಗೆ ನಿರ್ಮಿಸ್ಬೇಕು? ಏನಾಗಿದೆ ಅಂತ ಹೇಳಿದ್ರೆ, ಎಲ್ಲಾನು ಈಸಿ ಆಗಬೇಕು ಅನ್ನೋ ಒಂದು ಮನಸ್ಥಿತಿ ಇವತ್ತಿನ ಜನರೇಷನ್ ನಲ್ಲಿದೆ. ಅದು ಆಗಲ್ಲ ಸ್ನೇಹಿತರೆ. ಎಷ್ಟೋ ಜನ ನನಗೆ ಕಮೆಂಟ್ ಮುಖಾಂತರ ಹೇಳ್ತಾರೆ, ಲೈಕ್ ಏನ್ ಮಾಡ್ಬೇಕು ಹೇಳಿ, ಮುಂದೆ ನಾವು ಇದು ಏನು ಮಾಡಬೇಕು ಹೇಳಿ ಅಂತ ಈಸಿಯಾಗಿ ಹೇಳೋ ತರ ಇದ್ಬಿಟ್ಟಿದ್ರೆ ಪ್ರಪಂಚ ಹೇಗೋ ಇರೋದು. ಸ್ನೇಹಿತರೆ, ಒಂದು ನೀವು ಅರ್ಥ ಮಾಡ್ಕೊಳ್ಳಿ, ಇಲ್ಲಿಗೆ ನಾವು 47ರಿಂದ ಸ್ವಾತಂತ್ರ್ಯ ಬಂದು ಇಲ್ಲಿಗೆ 2026 ಇದೀವಿ. ನಾವು 75 ವರ್ಷಗಳನ್ನ ನಾವು ದಾಟಿದೀವಿ ಆಲ್ರೆಡಿ ಸ್ವಾತಂತ್ರ್ಯ ಪಡೆದ ಮೇಲೆ. ನಾವು ಮಾಡ್ಕೊಂಡ್ ಬಂದಿರೋ ಕೆಲವೊಂದು ಏನೇನು ಸಿಸ್ಟಮ್ಗಳು ಏನಿದೆ, ಒಂದು ಪೊಲಿಟಿಕಲ್ ಸಿಸ್ಟಮ್ ಇರ್ಬೋದು, ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಇರ್ಬೋದು, ಏನೇನಿದೆ ಇವತ್ತಿನ ಸಿಸ್ಟಮ್ವರೆಗೂ ಯಾವುದೇ ತರಹದ ಬದಲಾವಣೆಗಳನ್ನ ನಾವು ಮಾಡ್ಕೊಂಡಿಲ್ಲ. ಅವತ್ತಿಂದ ಇವತ್ತವರೆಗೂ ಅದೇ ಎಲೆಕ್ಷನ್ ಸಿಸ್ಟಮ್, ಅದೇ ಒಂದು ವೋಟ್ ಹಾಕೋದು, ಅದೇ ಏನು ಮಾಡಿದ್ರು. ಬಟ್ ಬದಲಾವಣೆ ಮಾತ್ರ ಆಗ್ತಾ ಇಲ್ಲ. ನಾವು ಬದಲಾವಣೆ ಎಲ್ಲಿ ಆಗ್ಬೇಕಾಗಿದೆ, ಇದೇ ನನ್ನ ಎಲ್ಲಾ ಒಂದು ವಿಡಿಯೋಗಳಲ್ಲಿ ನೀವು ಗಮನಿಸಬಹುದು ಸ್ನೇಹಿತರೆ. ಈಸಿಯಾಗಿ ನಾನು ಇದನ್ನ ಮಾಡಿದ್ರೆ ಸರಿ ಹೋಗುತ್ತೆ, ಅದನ್ನ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ನಾನು ನಿಮಗೆ ಹೇಳ್ತಾನೆ ಇಲ್ಲ. ಅದು ಆಗೋದು ಇಲ್ಲ. ಯಾರಾದ್ರೂ ಆತರ ಹೇಳ್ತಾರೆ ಅಂದ್ರೆ ಅದು ನಮ್ಗೆ ಮಂಕ್ ಬೂದಿ ಏರಿಸ್ತಕ್ಕಂತ ಒಂದು ಕಾರ್ಯಕ್ರಮವೇ ವಿನಃ ಅಲ್ಲಿ ಯಾವುದೇ ಒಂದು ರಿಸಲ್ಟ್ ನಿಮಗೆ ಸಿಗಲ್ಲ. ಇದು ತುಂಬಾ ಕಷ್ಟವಾದ ಮಾತು, ಜೀರ್ಣ ಆಗಲ್ಲ, ಬಟ್ ನಾವು ಜೀರ್ಣ ಮಾಡ್ಕೊಳ್ಳೇಬೇಕು. ಇದು ಪ್ರತಿ ಒಬ್ಬ ನಾಗರಿಕನು ಸಕ್ರಿಯವಾಗಿ ಇದರಲ್ಲಿ ಪಾಲ್ಗೊಂಡಾಗ ಮಾತ್ರ ನಾವು ಒಂದು ಬದಲಾವಣೆಯ ನಿರೀಕ್ಷೆಯನ್ನ ಬಯಸ್ಬೋದು. ಇಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ಏನ್ ಬದಲಾವಣೆನೂ ಆಗಲ್ಲ. ಉದಾಹರಣೆಗೆ ತಗೊಳ್ಳಿ, ನನ್ನ ಲಾಸ್ಟ್ ಒಂದು 15 ವಿಡಿಯೋಗಳು, 10-15 ವಿಡಿಯೋಗಳು ನೀವು ನೋಡಿ. ನಾನು ಅಲ್ಲಿ ನಿಮಗೆ ಏನು ಹೇಳಕ್ಕೆ ಪ್ರಯತ್ನಿಸ್ತಾ ಇದ್ದೀನಿ ಅಂದ್ರೆ, ನಾನಿಲ್ಲಿ ಯಾವುದೇ ವ್ಯೂಸು ಇಲ್ಲ ಸಬ್ಸ್ಕ್ರೈಬರ್ಸು ಅದರ ಮೇಲೆ ನನ್ನ ಗಮನ ಇಲ್ಲ. ನನ್ನ ಗಮನ ಏನು ಅಂದ್ರೆ, ಉದಾಹರಣೆ, ಒಂದು ಜೇನುನೊಣ, ಒಂದು ಇರುವೆ, ಒಂದು ಜಪಾನ್, ಒಂದು ಸಿಂಗಪೂರ್, ಒಂದು ನಾವು ಇನ್ನೊಬ್ಬರಿಗೆ ರೆಸ್ಪಾಂಡ್ ಮಾಡೋ ರೀತಿ, ಒಂದು ಸ್ಮೈಲ್, ನಮ್ಮ ಕಡೆಯಿಂದ ಒಂದು ನಗುವಿನಿಂದ ನಾವು ಏನೇನೆಲ್ಲ ಮಾಡ್ಬೋದು. ಇನ್ನೊಬ್ರು ಮಾತಾಡ್ಬೇಕಾದಾಗ ನಾವು ಜಸ್ಟ್ ಕೇಳೋದ್ರಿಂದ, ಸಹನೆಯಿಂದ ಕೇಳೋದ್ರಿಂದ ಏನೇನೆಲ್ಲ ಬದಲಾವಣೆ ತರ್ಬೋದು. ನಾವು ಕೆಲವೊಂದು ಡಿಸಿಪ್ಲಿನ್ಗಳನ್ನ ರೂಢಿಸ್ಕೊಳ್ಳೋದ್ರಿಂದ, ಫಾರ್ ಎಕ್ಸಾಂಪಲ್ ಟ್ರಾಫಿಕ್, ನಾವು ಬರೀ ಇನ್ನೊಬ್ಬರನ್ನ ಬೈತೀವಿ. ಟ್ರಾಫಿಕ್ ಅಂತ ನಾನು ಒಂದು ಉದಾಹರಣೆ ತಗೊಂಡ್ರೆ, ಯಾಕೆ ಟ್ರಾಫಿಕ್ ಇದೆ ಅಂದ್ರೆ ನಾವು ಬರೀ ಪೊಲಿಟಿಕಲ್ ಸಿಸ್ಟಮ್ ದೂಷಣೆ ಮಾಡ್ತೀವಿ. ಎಷ್ಟು ಸಲ ನನ್ನ ಕಡೆಯಿಂದ ಆದಂತ ಸಿಂಪಲ್ ಪ್ರಯತ್ನಗಳನ್ನ ನಾವು ಮಾಡಿದ್ದೀವಿ. ಕರೆಕ್ಟ್ ಆಗಿ ಟ್ರಾಫಿಕ್ ಫಂಡಮೆಂಟಲ್ಸ್ ಏನಿದೆ, ಅದರದ್ದು ರೂಲ್ಸ್ ಏನಿದೆ, ನಾನು ಎಷ್ಟು ಫಾಲೋ ಮಾಡ್ತಾ ಇದ್ದೀನಿ, 100% ನಾನು ಎಷ್ಟು ಫಾಲೋ ಮಾಡ್ತಾ ಇದ್ದೀನಿ, ಎಷ್ಟು ಸಲ ನಾನು ಟ್ರಾಫಿಕ್ ರೂಲ್ಸ್ ನ ಬ್ರೇಕ್ ಮಾಡಿದ್ದೀನಿ. ಒಬ್ಬನು ಮಾಡೋ ಒಂದು ಟ್ರಾಫಿಕ್ ನಾನ್ಸೆನ್ಸ್ ಇಂದ ಸಾವಿರಾರು ಜನ ಅದನ್ನ ದಿನ ಅನುಭವಿಸ್ತಾ ಇದ್ದಾರೆ. ಆದ್ರೆ ನಾವೇನ್ ಅನ್ಕೊಳ್ತೀವಿ, ಸರ್ಕಾರ ರೋಡ್ ಸರಿಯಾಗಿ ಮಾಡಿಲ್ಲ, ಇಲ್ಲಿ ಪಾಟ್ ಹೋಲ್ಸ್ ಇದೆ, ಯಾವುದೋ ಗಾಡಿ ಕೆಟ್ಟ ನಿಂತಿದೆ. ಸರಿ, ಅದನ್ನು ಒನ್ ಆಫ್ ದ ರೀಸನ್ ಇರ್ಬೋದು. ಆದ್ರೆ 50% ಮೇಲ್ಪಟ್ಟು ನಾವು ನಾಗರಿಕರು ಮಾಡ್ತಕ್ಕಂಥ ನಾನ್ಸೆನ್ಸ್ ರೂಲ್ಸ್ ಬ್ರೇಕಿಂಗ್ ಇಂದಾನೆ ಮೆಜಾರಿಟಿ ಆಫ್ ದ ಟ್ರಾಫಿಕ್ ಇಶ್ಯೂಸ್ ಬರೋದು. ಕಸ ಹಾಕೋದಿಂದ ಹಿಡಿದು ಎಲ್ಲಿ ಬೇಕಲ್ಲಿ ನಾವೇ ಕಸ ಹಾಕೋದು, ನಾಳೆ ನಾವೇ ಬೈಯೋದು. ನಮ್ದೆಲ್ಲ ಯಾವ ತರ ಆಗಿದೆ ಅಂದ್ರೆ ಸ್ನೇಹಿತರೆ, ಬರೀ ಪ್ರಾಬ್ಲಮ್ ಬಗ್ಗೆ ಮಾತಾಡೋದು, ಬರೀ ಪ್ರಾಬ್ಲಮ್. ಸೊ ಅದು ಸರಿ ಇಲ್ಲ ರೀ, ಪೊಲಿಟಿಕಲ್ ಸಿಸ್ಟಮ್ ಸರಿ ಇಲ್ಲ ರೀ, ಆ ರೋಡ್ ಸರಿ ಇಲ್ಲ ರೀ, ಈ ಪೊಲಿಟಿಷಿಯನ್ ಸರಿ ಇಲ್ಲ ರೀ, ಅವನ್ ಸರಿ ಇಲ್ಲ ರೀ. ನಾನೆಷ್ಟು ಸರಿ ಇದ್ದೀನಿ? ನನ್ನ ಕಡೆಯಿಂದ ಏನು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀನಿ?
ಮನೆಯಲ್ಲಿ ಎಷ್ಟು ಪಾಸಿಟಿವ್ ಆಗಿ ನಾನಿದ್ದೀನಿ, ನನ್ನ ಮಕ್ಕಳಿಗೆ ನಾನು ಎಷ್ಟು ಪಾಸಿಟಿವ್ ಅವೇರ್ನೆಸ್ ಕೊಡ್ತಾ ಇದ್ದೀನಿ, ಪೊಲಿಟಿಕಲ್ ಸಿಸ್ಟಮ್ ಅಡ್ಮಿನಿಸ್ಟ್ರೇಟಿವ್ ಬಗ್ಗೆ ನನ್ನ ಮಕ್ಕಳಿಗೆ, ನನ್ನ ಮನೆಯಲ್ಲಿ ನನ್ನ ಹೆಂಡತಿಗೆ, ನನ್ನ ತಾಯಿಗೆ, ನನ್ನ ತಂದೆಗೆ, ನನ್ನ ಒಂದು ರಿಲೇಟಿವ್ಸ್ಗೆ ಎಷ್ಟು ನಾನು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಇದನ್ನ ಯಾವತ್ತಾದ್ರೂ ನಾವು ಪ್ರಶ್ನೆ ಮಾಡ್ಕೊಂಡಿದೀವ? ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೊಳ್ಳೇಬೇಕು. ಒಂದು ಜಪಾನ್ ವಿಡಿಯೋ ನೀವು ತೆಗೆದು ನೋಡಿ, ಅದರಿಂದ ನಾವು ಕಲ್ತು ನಮ್ಮ ಸಮಾಜದಲ್ಲಿ ಅಪ್ಲೈ ಮಾಡಿದ್ರೆ ಅಮೋಘ ರಿಸಲ್ಟ್ ಸಿಗುತ್ತೆ. ನಾವು ಮಾಡಕ್ ರೆಡಿ ಇದ್ದೀವ? ನಾನು ಆ ಜಪಾನ್ ವಿಡಿಯೋ ನೋಡ್ಬಿಟ್ರೆ ನಮ್ಮ ಸಮಾಜ ಎಲ್ಗೂ ಹೋಗುತ್ತೆ. ಆದ್ರೆ ನೋಡೋ ತಾಳ್ಮೆ ಇದೆಯಾ ನಮ್ಮಲ್ಲಿ? ನಮ್ಮಲ್ಲ ತಾಳ್ಮೆ ಇಲ್ಲ ಸ್ನೇಹಿತರೆ. ನನಗೆ ಚೆನ್ನಾಗಿ ಅರ್ಥ ಆಗಿದೆ. ಲಾಸ್ಟ್ 3 months ಆಫ್ ಯೂಟ್ಯೂಬ್ ಜರ್ನಿನಲ್ಲಿ ನಾವು ಯಾವಾಗ ಒಂದು ಥಾಟ್ ಪ್ರೊವೋಕಿಂಗ್, ಒಂದು ಅವೇರ್ನೆಸ್ ಕೊಡ್ತಕ್ಕಂಥ ವಿಡಿಯೋಗಳನ್ನ ಮಾಡಿದಾಗ ಜನಕ್ಕೆ ಅದನ್ನ ನೋಡೋ ಪೇಷನ್ಸ್ ಇಲ್ಲ. ಯಾಕೆ ಹೇಳಿ? ಎಲ್ಲ ಈಸಿ ಬೇಕು, ರೆಡಿಮೇಡ್ ಬೇಕು. ನನ್ನ ಕೈಗೆ ಮೈಯೆಲ್ಲ, ಕೈಗೆ ಮೈಗೆ ಎಣ್ಣೆ ಹಚ್ಕೊಂಡು ನಾನು ಇರಬೇಕು. ನಾನು ಯಾವುದ್ರಲ್ಲೂ ಜವಾಬ್ದಾರಿ ತಗೋಬಾರ್ದು. 224 ಪ್ರತಿನಿಧಿಗಳಿದ್ದಾರೆ ಕರ್ನಾಟಕದಲ್ಲಿ. 7 ಕೋಟಿ ಜನರಿಗೆ 224 ಜನ ಅವ್ರ ಮೇಲೆ ನಾವು ಅವಲಂಬಿತರಾಗಿ ನಮ್ ಜೀವನ ಮುಗಿತಪ್ಪ, ನಮ್ದು ಏನು ಮಾಡ್ಬೇಕು ಅದ್ರ ಮೇಲೆ ಇದ್ದೀವಿ ಹೊರತು ನಮ್ಮ ಕಡೆಯಿಂದ ಏನಾಗಬೇಕು, ನಾವೇನ್ ಜವಾಬ್ದಾರಿ ತಗೊಳ್ಬೇಕು, ನಮ್ಮ ಮನಸ್ಥಿತಿ ಹೇಗ್ ಬದಲಾಯಿಸಬೇಕು, ಪಾಸಿಟಿವ್ ಥಿಂಕಿಂಗ್ ಯಾವ ತರ ಬರಬೇಕು, ಡಿಸಿಪ್ಲಿನ್ ಇಂಪಾರ್ಟೆನ್ಸ್ ಏನು, ನಮ್ಮ ಸಿವಿಕ್ ಸೆನ್ಸ್ ಎಲ್ಲಿದೆ, ಸಿವಿಕ್ ಸೆನ್ಸ್ ನ ನಾವು ಬದಲಾಯಿಸ್ಕೊಳ್ಳೋದಕ್ಕೆ, ಇಂಪ್ರೂವ್ ಮಾಡೋದಕ್ಕೆ ನಾವೇನು ಎಜುಕೇಶನ್ ತಗೋಬೇಕು, ಇದೆಲ್ಲ ಮುಖ್ಯ ಸ್ನೇಹಿತರೆ. ಇದೆಲ್ಲ ಇಲ್ಲ ಅಂದ್ರೆ ಎಷ್ಟೇ ಜನ ಪೊಲಿಟಿಕಲ್ ಸಿಸ್ಟಮ್, ಎಷ್ಟೇ ಜನ ಲೀಡರ್ಸ್ ಚೇಂಜ್ ಆಗ್ಬೋದು, ಎಷ್ಟೇ ಜನ ಪಾರ್ಟಿ ಚೇಂಜ್ ಮಾಡ್ಬೋದು, ಎಷ್ಟೇ ಒಂದು ನಾವು ಅಡ್ವರ್ಟೈಸ್ಮೆಂಟ್ಗಳ ಮುಖಾಂತರ ಪೊಲಿಟಿಕಲ್ ಸಿಸ್ಟಮ್ ಅಲ್ಲಿ ಅವ್ರವ್ರ ಬೇಳೆಗಳನ್ನ ಅವ್ರು ಬೇಯಿಸ್ಕೊಳ್ಳೋದಿಕ್ಕೆ ನಾವು ಇಂಡೈರೆಕ್ಟ್ಲಿ ನಾವೇ ಅದಕ್ಕೆ ಏನ್ ಹೇಳ್ತಾರೆ ಅದನ್ನ ಕಾರಣರು ಆಗ್ಬೋದು. ಆದ್ರೆ ಸಮಾಜ ಬದಲಾಗಲ್ಲ. ನಾನು ಬದಲಾಗಿ ನನ್ನ ಮಕ್ಕಳನ್ನ ಬದಲು ಮಾಡಿ ನನ್ನ ಮನೇನ ನಾನು ಬದಲು ಮಾಡ್ಕೊಂಡ್ರೆ ಆಟೋಮೆಟಿಕಲಿ ಸಮಾಜ ಬದಲಾಗುತ್ತೆ. ದಯವಿಟ್ಟು ಯಾರಾದ್ರೂ ನೀವು ಕಮೆಂಟ್ ಮಾಡಿ, ನನಗೆ ಈ ವಿಡಿಯೋ ನಾನು ಪೋಸ್ಟ್ ಆದ್ಮೇಲೆ ದಯವಿಟ್ಟು ನೀವು ಕಮೆಂಟ್ ಮಾಡಿ. ಪ್ರಜಾಕೀಯ ಅನ್ನೋ ಒಂದು ಅದ್ಭುತ ಕಾನ್ಸೆಪ್ಟ್ ಸ್ನೇಹಿತರೆ. ನಾನು ಅದನ್ನ ಹಿಡ್ಕೊಂಡೆ ಬರೀ ಅದೇ ವಿಡಿಯೋ ಮಾಡ್ತಾ ಕೂತ್ಕೊಂಡ್ರೆ ನಿಮ್ಗೆ ಏನ್ ಅನ್ಸುತ್ತೆ ಗೊತ್ತಾ? ನಾನು ಬಲವಂತವಾಗಿ ಅದನ್ನ ತೋರಿಸ್ತಾ ಇದ್ದೀನಿ ಅನ್ಸುತ್ತೆ. ಬಟ್ ಅದನ್ನ ಬಿಟ್ರೆ ನನ್ನ ಪ್ರಕಾರ ಬೇರೆ ಬೇರೆ ನನಗೆ ಪರ್ಯಾಯ ಮಾರ್ಗನೇ ಕಾಣಿಸ್ತಾ ಇಲ್ಲ. ಬಟ್ ಅದನ್ನೊಂದೇ ನಾನು ಹೇಳ್ತಾ ಕೂಡಕ್ಕಾಗಲ್ಲ. ನಾನು ಬೇರೆ ಒಂದು ಥಾಟ್ಸ್ ನಾನು ನಿಮ್ಮ ಮುಂದೆ ತರೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಸ್ನೇಹಿತರೆ. ನಿಮ್ಗದು ಆಗುತ್ತೋ ಬಿಡುತ್ತೋ, ನೀವು ತಗೊಳ್ತಿರೋ ಬಿಡ್ತಿರೋ, ನಾನು ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಳ್ತಾ ಇಲ್ಲ. ನನಗೇನ್ ಅನ್ಸುತ್ತೆ ಗೊತ್ತಾ? ಜಪಾನ್ ನಲ್ಲಿ ಸಿಟಿಸನ್ಸ್ ಯಾವ ತರ ಅವ್ರ ಡಿಸಿಪ್ಲಿನ್ ಇದೆ, ಅವರ ಕಲ್ಚರ್ ಇದೆ, ಆ ಮೈಂಡ್ ಸೆಟ್ ಏನಿದೆ, ಮಕ್ಕಳಲ್ಲಿ ಸಣ್ಣ ಮಕ್ಕಳಿದ್ದಾಗಿಂದ ಬೆಳೆಸ್ತಾ ಇದ್ದಾರೆ. ನಾವು ಬೆಳೆಸ್ಲೇಬೇಕು. ನಾವು ಕೆಲವೊಂದನ್ನು ಅಳವಡಿಸ್ಕೊಳ್ಳೇಬೇಕು. ಸಿಂಗಪೂರ್ ಡಿಸಿಪ್ಲಿನ್ ನಾವು ತಗೊಳ್ಳೇಬೇಕು. ಆ ವಿಷನ್ ನಾವು ತಗೊಳ್ಳೇಬೇಕು. ಅಂಟಿಲ್ ಅನ್ಲೆಸ್ ನೀವು ಯಾರಾದ್ರೂ ಡೆವಲಪಿಂಗ್ ಕಂಟ್ರಿಯಲ್ಲಿ ಬರೀ ನೀವು ಅವ್ರ ರಿಸಲ್ಟ್ ನೋಡೋದಲ್ಲ, ಅವರಲ್ಲಿರೋ ಆ ಒಂದು ಪ್ರಾಮಾಣಿಕತೆ ಇರ್ಬೋದು, ಆ ವ್ಯವಸ್ಥೆ ಕುರಿತಾಗಿ ಅವ್ರ ದೇಶದ ಮೇಲೆ ಇರ್ತಕ್ಕಂಥ ಆ ಒಂದು ಗೌರವ ಇರ್ಬೋದು, ಆ ಸಮಯ ಪ್ರಜ್ಞೆ ಇರ್ಬೋದು, ಆ ಒಂದು ಡಿಸಿಪ್ಲೈನ್ ಮೆಂಟಾಲಿಟಿ ಇರ್ಬೋದು, ಆ ಒಂದು ಬಿಹೇವಿಯರ್, ಇದು ನನ್ನ ಸಮಾಜ, ನಾನು ಇಲ್ಲಿ ಪೇಪರ್ ಎಸೆದ್ರೆ, ಇಲ್ಲಿ ಕಸ ಹಾಕಿದ್ರೆ ಏನಾಗುತ್ತೆ ಅಂತಕ್ಕಂಥ ಆ ಮನೋಭಾವನೆ ಇದೆಯಲ್ಲ, ಅದೆಲ್ಲ ನಮ್ಮಲ್ಲಿ ಬರೋವರೆಗೂ ದಯವಿಟ್ಟು ನೀವು ಇನ್ನೊಬ್ಬರ ಮೇಲೆ ಬೆರಳು ತೋರಿಸೋದನ್ನ ನಿಲ್ಲಿಸ್ಬೇಕಾಗತ್ತೆ ಸ್ನೇಹಿತರೆ. ಬರೀ ಪ್ರಾಬ್ಲಮ್ ತೋರಿಸ್ತಾ ಇದ್ದೀವಿ ಹೊರತು ಸೊಲ್ಯೂಷನ್ ಬಗ್ಗೆ ಎಷ್ಟು ಜನ ಮಾತಾಡ್ತಾ ಇದ್ದೀವಿ ಸ್ನೇಹಿತರೆ? ಯೋಚನೆ ಮಾಡಿ. ಇವತ್ತಿನ ಮೀಡಿಯಾದಲ್ಲಿ ನೀವು ಕೂತ್ಕೊಳ್ಳಿ, ಇವತ್ತು ಸಂಜೆ ಹೋಗಿ ನ್ಯೂಸ್ ನೋಡಿ 9 ಗಂಟೆಗೆ ಯಾವುದೇ ಚಾನೆಲ್ ಅಲ್ಲಿ, ಬರೀ ಪ್ರಾಬ್ಲಮ್ ಬಗ್ಗೆ ನಾವು ಮಾತಾಡ್ತೀವಿ ಹೊರತು ಅವ್ರು ಹಂಗಂದ್ರು ಇವ್ರು ಹಿಂಗಂದ್ರು. ನಮ್ಮ ಕಡೆಯಿಂದ ಪಾಸಿಟಿವ್ ವಿಡಿಯೋಸ್ನ ನಾವು ಎಷ್ಟು ಜನ ಮಾಡ್ತಾ ಇದ್ದೀವಿ, ಪಾಸಿಟಿವ್ ಎನರ್ಜಿನ ಎಷ್ಟು ಸ್ಪ್ರೆಡ್ ಮಾಡ್ತಾ ಇದ್ದೀವಿ ಸ್ನೇಹಿತರೆ? ಯೋಚನೆ ಮಾಡಬೇಕಾದ ಸಮಯ ಇದು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಪಾಸಿಟಿವ್ ಥಾಟ್ಸ್ನ ಸ್ಪ್ರೆಡ್ ಮಾಡೋಣ. ಒಳ್ಳೆ ಆಲೋಚನೆಗಳನ್ನ ಬೀಜಗಳ ಮುಖಾಂತರ ಸಮಾಜದಲ್ಲಿ ಬಿತ್ತನೆ ಮಾಡೋಣ. ಅದರ ಮುಖಾಂತರ ಅದು ಸಸಿಯಾಗಿ ಒಡೆದು ಅದರಿಂದ ಅದೊಂದು ಆಲದ ಮರ ತರ ಬೆಳೆಸ್ತಕ್ಕಂಥ ಆಲೋಚನೆಗಳನ್ನ ನಾವು ಇಟ್ಕೊಳ್ಳೋಣ. ಆ ಪಾಸಿಟಿವಿಟಿ ನಮ್ಮಲ್ಲಿ ಬರಲಿಲ್ಲ ಅಂದ್ರೆ ಸ್ನೇಹಿತರೆ, ನಾವು ಬರೀ ಇನ್ನೊಬ್ಬರನ್ನ ದೂಷಣೆ ಮಾಡೋದ್ರಲ್ಲೇ ನಮ್ಮ ಕಾಲ ಕಳಿತೀವಿ. ದಯವಿಟ್ಟು ನನ್ನ ಕಡೆಯಿಂದ ಕಳಕಳಿಯ ವಿನಂತನೆ ನಿಮಗೆ,
ದಯವಿಟ್ಟು ನಿಮಗೆ ಗೊತ್ತಿರತಕ್ಕಂಥ ಇನ್ನೂ ಏನಾದರೂ ಸಮಾಜನ ನಾವು ಪರಿವರ್ತನೆ ಮಾಡೋದಕ್ಕೆ ಇನ್ನೂ ಏನಾದರೂ ಇಂಪಾರ್ಟೆಂಟ್ ಮಾಹಿತಿ ನನಗೆ ಕೊಟ್ಟರೆ ನಾನು ಅದನ್ನು ವಿಡಿಯೋ ಮುಖಾಂತರ, ಅದನ್ನು ಒಂದು ಸ್ಕ್ರೀನ್ ಪ್ಲೇ ಮುಖಾಂತರ, ಒಂದು 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 ಅವೇರ್ನೆಸ್ ವಿಡಿಯೋ ಮುಖಾಂತರ ಹೊರತರ್ತಕ್ಕಂಥ ಎಲ್ಲ ಪ್ರಯತ್ನಗಳನ್ನ ನಾನು ಮಾಡ್ತೀನಿ. ನನ್ನ ಕಡೆಯಿಂದ ಪ್ರಯತ್ನ ಮಾಡ್ಬೋದು ಸ್ನೇಹಿತರೆ. ನೀವು ಅದನ್ನು ತಗೊಳ್ಳಿ ಬಿಡಿ, ಅದು ನಾನು ಅದ್ರ ಬಗ್ಗೆ ಅದು ನನ್ನ ಕಂಟ್ರೋಲಲ್ಲಿಲ್ಲ. ದಯವಿಟ್ಟು ನಿಮ್ಮ ಕಡೆಯಿಂದ ಏನೇನು ಪಾಸಿಟಿವಿಟಿ ನಾವು ಕ್ರಿಯೇಟ್ ಮಾಡಬಹುದು, ಈ ಸಮಾಜನ ಸಣ್ಣದಾಗಿ ಬದಲಾವಣೆ ಮಾಡೋದು. ದೊಡ್ಡ ಬದಲಾವಣೆ ಒಂದೇ ಸಲ ಎಕ್ಸ್ಪೆಕ್ಟ್ ಮಾಡಬೇಡಿ, ಏನೂ ಎಕ್ಸ್ಪೆಕ್ಟ್ ಮಾಡಬೇಡಿ. ನಿಮ್ಮ ಕಡೆಯಿಂದ ಸಣ್ಣದಾಗಿ ನಾವು ಏನು ಮಾಡ್ಬೋದು, ನೀವು ದಯವಿಟ್ಟು ನಿಮ್ಮ ಕಮೆಂಟ್ಸ್ ಮುಖಾಂತರ ನನಗೆ ಅದನ್ನ ಹಾಕಿದರೆ ನನ್ನ ಕಡೆಯಿಂದ ಏನು ಮಾಡ್ಬೋದು ನನ್ನ ಪ್ರಯತ್ನ ನಾನು ಮಾಡ್ತೀನಿ. ಓಕೆ, ತುಂಬ ಧನ್ಯವಾದಗಳು ಸ್ನೇಹಿತರೆ. ಬಹಳ ಸಪೋರ್ಟ್ ಮಾಡಿದ್ದೀರಾ ನನ್ನ ಚಾನೆಲ್ಗೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ನಾನು ನಿಮ್ಮ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.